ನೋಡ್ತಾ ಇದ್ದಾಗೆಲ್ಲ ನನಗೆ ಫುಲ್ ಭಯ ಆಗೋದು. ಶಿವರಿಂಗ್ ಅಂದ್ರೆ ಶಿವರಿಂಗ್, ಮೈಕೈಲ್ಲ ನಡುಗೋದು, ಕೈಯೆಲ್ಲ ತಣ್ಣಗಾಗ್ಬಿಡೋದು. ನಮಸ್ಕಾರ ಜನ್ಮಾಂತರದ ವೀಕ್ಷಕರಿಗೆಲ್ಲ ಮತ್ತೊಂದು ವಿಭಿನ್ನ ಮನೋಯಾನಕ್ಕೆ ಸ್ವಾಗತ. ಭಯ ಯಾರಿಗೆ, ಅದರಲ್ಲೂ ಪ್ರಾಣ ಭಯ ಎಲ್ಲರಿಗೂ ಇದ್ದಿದ್ದೆ. ಈ ಪ್ರಾಣ ಭಯಕ್ಕೆ ನೂರಾರು ಮೂಲಗಳಿರುತ್ತವೆ, ಸಾವಿರಾರು ಕಾರಣಗಳಿರುತ್ತವೆ. ಭಯ ಯಾರಿಗಿಲ್ಲ? ನಿಜ ಹೇಳ, ನನ್ಗೆ ಏನ್ ಗೊತ್ತಾ, ನಿಜವಾಗ್ಲೂ ಇದನ್ನೆಲ್ಲ ನಾನು ನಂಬೋದೇ ಇಲ್ಲ. ಅದೆಲ್ಲ ಹಂಗಲ್ಲ ಆಗಕ್ ಸಾಧ್ಯನಾ, ಹಿಂಗಾಗಕ್ ಸಾಧ್ಯ? ಈಗ ನಂಬೇಕಾಗಿರೋ ಪರಿಸ್ಥಿತಿ, ಯಾಕಂದ್ರೆ ನನಗೆ ಪರ್ಸನಲ್ ಆಗಿ ನನಗೆ ಆಗಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಅದನ್ನ ಹೇಗೆ ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ, ಬಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಕೆಲವರಿಗೆ ನೀರಿನ ಭಯ, ಕೆಲವರಿಗೆ ಬೆಂಕಿಯ ಭಯ, ಮತ್ತೆ ಕೆಲವರಿಗೆ ಕತ್ತಲಿನ ಭಯ, ಇನ್ನು ಕೆಲವರಿಗೆ ಎತ್ತರಕ್ಕೆ ಹೋಗಿ ಕೆಳಕ್ಕೆ ನೋಡಿದರೆ ಭಯ. ಮೇಲ್ಗಡೆ ಹೋಗಿ ಕೆಳಗಡೆ ಹಿಂಗ್ ನೋಡಿದ್ರೆ ಸಾಕು, ಇಲ್ಲಿಂದ ಬಿದ್ರೆ ಹೆಂಗಿರ್ಬೋದು, ಹೇಗಿರ್ಬೋದು, ಅವರ ಮನಸ್ಸಿನ ಸ್ಥಿತಿ ಹೇಗಿದ್ದಿರ್ಬೋದು, ಎಷ್ಟೆಲ್ಲ ಇದಾಗಿರ್ಬೋದು. ಆ ಥರ ತುಂಬಾನೇ ಮೈಂಡಿಗೆ ನಾನು ಅದನ್ನ ತಗೊಂಡ್ಬಿಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಭಯ ಶುರು ಆಗೋದು. ಇಂಥ ಭಯಕ್ಕೆ ಕಾರಣ ಏನು? ಈ ಭಯದ ಮೂಲ ಎಲ್ಲಿರುತ್ತದೆ? ಈ ಜನ್ಮದಲ್ಲಿ ಕಾರಣಗಳೇ ಇಲ್ಲದ ಭಯಗಳು ನಮ್ಮನ್ನು ಹೇಗೆ ಕಾಡುತ್ತವೆ? ಈ ಭಯಾನಕ ಭಯ ಕನ್ನಡದ ನಟಿಯೊಬ್ಬರನ್ನು ಹೇಗೆ ಕಾಡಿದೆ? ಗುರುಜಿ ಅವರು ನನ್ನಿಂದ ಭಯನ ತೆಗೆಸಿದಾಗ ಈ ಭಯಕ್ಕೂ ಆ ಭಯಕ್ಕೂ ಹೇಗೆ ಕನೆಕ್ಷನ್ ಇತ್ತು, ಮತ್ತೆ ಎಲ್ಲದಕ್ಕೂ ಹೇಗೆಲ್ಲ ಒಂದೊಂದಕ್ಕೊಂದೊಂದು ಲಿಂಕ್ ಆಗ್ತಾ ಹೋಯ್ತು ಅನ್ನೋದು ನನಗೆ ಈ ಕ್ಲಿಯರ್ ಆಯ್ತು. ಈ ಭಯ ಹೇಗೆ ವಾಸಿಯಾಗಬಹುದು? ಇದಕ್ಕೆಲ್ಲ ಉತ್ತರ ಕಂಡುಕೊಳ್ಳಲು ಬಂದಿದ್ದಾರೆ ಕಲಾವಿದೆ ಪ್ರಮೋದಿನಿ. ಬೆಂಗಳೂರಿನ ಪುರುಷೋತ್ತಮ್ ಹಾಗೂ ಭಾಗ್ಯಲಕ್ಷ್ಮಿ ದಂಪತಿಗಳ ಅವಳಿ ಮಕ್ಕಳಲ್ಲಿ ಈ ಪ್ರಮೋದಿನಿಯೊಬ್ಬರು. ಕಿರುತೆರೆ ಹಾಗೂ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಪ್ರಮೋದಿನಿ ಅದ್ಭುತ ಪ್ರತಿಭೆಯ ಕಲಾವಿದೆ. ನಿಂತ್ಕೋಣ, ಏನೋ ನಮ್ಮಣ್ಣ ನಿನ್ನ ಮಗನ ಕಾಲಿಗೆ ಬಿಡ್ಬೇಕಾ? ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಬೇಕಾದ್ರೆ ನಿನ್ ಮಗ ಕಟ್ಟಿದ ತಾಳಿನ ಕಿತ್ತು ಬಿಸಾಕ್ತೀನಿ. ಏನೇನ್ಕೊಂಡ್ಬಿಟ್ಟಿದ್ದೀರಾ ನಮ್ಮ ಅಣ್ಣನ? ದಳವಾಯ್ ಪಾಟೀಲ್. ಇವತ್ತು ಪತಿ ರವಿಕುಮಾರ್ ಹಾಗೂ ಮಕ್ಕಳ ಜೊತೆ ಸಮೃದ್ಧ ಜೀವನ ನಡೆಸುತ್ತಿರುವ ಪ್ರಮೋದಿನಿಯವರಿಗೆ ಇದ್ದಕ್ಕಿದ್ದ ಹಾಗೆ ಭಯವೊಂದು ಮನಸ್ಸಿನೊಳಗೆ ದಾಳಿ ಮಾಡಿತ್ತು. ನನಗೆ ಈ ಥರ ಭಯ ಶುರುವಾಗಿದ್ದು ಕರೆಕ್ಟಾಗಿ 24ನೇ ವಯಸ್ಸಿನಲ್ಲಿ. ನಮ್ಗೆ ತುಂಬ ನನಗೆ ಗೊತ್ತಿರೋರೊಬ್ಬರು ಏನು ಮಾಡಿದ್ರು, ಒಂದು ಸರಿ ನಾನು ಜಸ್ಟ್ ವಾಕಿಂಗ್ ಹೋಗ್ಬಿಟ್ಟು ಬರ್ತಾ ಇದ್ದಾಗ ಯಾವುದೋ ಅವರ ಪರ್ಸನಲ್ ಪ್ರಾಬ್ಲಮಿಂದ 4th ಫ್ಲೋರಿಂದ ಜಂಪ್ ಮಾಡಿಬಿಟ್ರು. ಸೊ ಆಗ ನಾನು ಅದನ್ನು ನೋಡಿದ್ದೋ ಏನೋ ಗೊತ್ತಿಲ್ಲ, ನನಗೆ ಅದು ಮೆಂಟಲಿ ನನಗೆ ಹಾಗೇ ತುಂಬಾ ಅದು ಒಂಥರ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳಿ ನನಗೆ ತುಂಬ ಮನಸ್ಸಲ್ಲಿ ತುಂಬ ಭಯ ಇತ್ತು. ಒಂದು ಮಾಮೂಲಿ ಭಯ ಕಾಡುವಂತ ಭಯವಾಗಿ ಮನಸ್ಸಲ್ಲಿ ಬೇರು ಬಿಟ್ಟಿದ್ದು ಹೇಗೆ? ಆ ಭಯ ಶಾಶ್ವತವಾಗಿ ದೂರಾಗಿದ್ದು ಹೇಗೆ? ಉತ್ತರ ಈ ಜನ್ಮಾಂತರದ ಮನೋಯಾನ. ಸಹಜವಾಗಿ ಕಣ್ಣುಗಳು ತಾನಾಗಿ ಮುಚ್ಚಿಕೊಂಡು ನಿದ್ರೆಗೆ ಜಾರಲಿ ಉಸಿರಾಡ್ತಾ ಕಣ್ಣನ್ನು ನಿಧಾನವಾಗಿ ಶಾಂತ ಸ್ಥಿತಿಗೆ ಮುಚ್ಚಿ ಕಣ್ಣುಗಳಲ್ಲಿ ಜಾಗೃತಿಯನ್ನ ವಿಶ್ರಾಂತಿಯನ್ನು ಅನುಭವಿಸಿ ನಿಮ್ಮ ಉಸಿರಾಟಗಳನ್ನು ಗಮನಿಸ್ತಾ ಇರಿ. ಉಸಿರಾಟದಲ್ಲಿ ಸ್ವಾಭಾವಿಕತೆ, ಸಹಜತೆ, ಶಾಂತತೆ, ಆನಂದ. ಒಂದು ಕುತೂಹಲಕಾರಿ ಮನಸ್ಥಿತಿಯೊಂದಿಗೆ ಯೋಗ ನಿದ್ರೆಗೆ ಜಾರಿದ ಪ್ರಮೋದಿನಿಯವರಿಗೆ ಮೊದಲು ಕಣ್ಮುಂದೆ ಬಂದಿದ್ದು ಬಾಲ್ಯದ ದಿನಗಳು. ಏನ್ ಮಾಡ್ತಾ ಇದೆಯಾ? ಎಲ್ಲಿದೆಯಾ ಹೇಳು. ಸ್ಕೂಲಲ್ಲಿ ಇದೆಯಾ? ಗ್ರೌಂಡಲ್ಲಿ ಆಟ ಆಡ್ತಾ ಇದ್ದೀನಿ. ಗ್ರೌಂಡಲ್ಲಿ ಆಟ ಆಡ್ತಾ ಇದೆಯಾ? ಏನು ಆಟ ಆಡ್ತಾ ಇದೆಯಾ? ಫ್ರೆಂಡ್ಸ್ ಜೊತೆ ಇದ್ದೀನಿ ಅಷ್ಟೇ. ಕುದುರೆ ಮೇಲೆ ಕುತ್ಕೊಂಡು ಆಟ ಆಡೋ ಕುದುರೆ ಮೇಲೆ ಆಡ್ತಾ ಇದೆ.
ಯಾರ್ಯಾರಿದ್ರಿ ಕುದುರೆ ಮೇಲೆ ಈಗ? ನಾನು ಪ್ರಶಾಂತ್. ಆಟ ಆಡ್ತಾ ಇದ್ದೀರಾ? ಹಿಂದೆ ಮುಂದೆ ನುಗ್ತಾ ಇದ್ದೀರಾ ಕುದುರೆನ? ಹೇಗಿದೆ ಅನುಭವ? ತುಂಬ ಚೆನ್ನಾಗಿ. ಬಾಲ್ಯದ ಸವಿ ಸವಿ ನೆನಪುಗಳ ನಂತರ ನೆನಪಿನ ನೌಕೆ ಹೋಗಿದ್ದು ಭ್ರೂಣಾವಸ್ಥೆಗೆ. ಪ್ರಮೋದಿನಿಯವರ ಮಟ್ಟಿಗೆ ಭ್ರೂಣಾವಸ್ಥೆ ಎಲ್ಲರಿಗಿಂತ ವಿಭಿನ್ನವಾದ ಅನುಭವ. ಕಾರಣ ಪ್ರಮೋದಿನಿಯವರ ಜೊತೆಗೆ ಪ್ರಶಾಂತಿನಿಯವರು ಹುಟ್ಟಿದ್ದರು. ಇಬ್ಬರು ಒಂದೇ ತರದಲ್ಲಿ ಕಾಣುವ ಅವಳಿ ಮಕ್ಕಳು. ತಾಯಿ ಹೊಟ್ಟೆಲಿದ್ದೀರಿ, ನೀನು ನಿನ್ನ ಸಿಸ್ಟರ್ ಇಬ್ಬರು ಒಟ್ಟಿಗೆ ಕಳೆದಂಥ ಆ 9 ತಿಂಗಳ ಅನುಭವ ಹೇಗಿತ್ತು ಅನ್ನುವುದನ್ನು ಅಲ್ಲಿಯೇ ಅನುಭವಿಸಿ ಹೇಳಿ. ಆಗಿದೆ, ಒಳಗೆ ಪಿಂಕಿಶ್ ಅಲ್ಲಿ ಅನಿಸ್ತದೆ. ಅವಳ ಮುಖ ನೋಡು, ಅವಳ ದೇಹ ನೋಡು, ನಿನಗೋ ಅವಳಿಗೋ ಅಂಟ್ಕೊಂಡಿದ್ದೀರಾ, ದೂರ ದೂರ ಇದ್ದೀರಾ ನೋಡಿ. ದೂರ ದೂರನೇ ಇದ್ದೀವಿ. ಆಕೆಯ ಇರುವಿಕೆ ನಿಮಗೆ ಫೀಲ್ ಆಗ್ತಾ ಇದೆಯಾ? ಜೊತೆಗೆ ಇರೋ ಥರ ಅನಿಸ್ತಿದೆ. ಜೊತೆಗೆ ಇರೋ ಥರ ಅನಿಸ್ತಾ ಇದೆಯಾ? ಭ್ರೂಣಾವಸ್ಥೆಯ ನೆನಪಾದಾಗ ಪ್ರಮೋದಿನಿಗೆ ವಿಚಿತ್ರವಾದ ಸಂಕಟವಾಗೋದಕ್ಕೆ ಪ್ರಾರಂಭ ಆಯಿತು. ಕಾರಣವೇ ಇಲ್ಲದೆ ಯಾವಾಗಲೂ ಏನೋ ದುಃಖವಾಗುವ ಅನುಭವ ಆಗಾಗ ಆಗುತ್ತಲೇ ಇತ್ತು. ಮನಸ್ಸೊಳಗಡೆ ಏನೋ ಒಂಥರ ನೋವಿರೋದು ಯಾವಾಗಲೂ. ನನಗೆ ಈ ಜನ್ಮದಲ್ಲಿ ಹೇಳ್ಬೇಕಂದ್ರೆ ಯಾವುದೇ ಥರದ ನೋವು ದೇವ್ರ ದಯೆಯಿಂದ ನನಗಿಲ್ಲ. ಫ್ಯಾಮಿಲಿ ಆಗಲಿ, ತಂದೆ ತಾಯಿ, ಒಳ್ಳೆ ಗಂಡ, ಒಳ್ಳೆ ಮಗು ಎಲ್ಲ ಇದೆ. ಬಟ್ ನನಗೆ ಎಲ್ಲೋ ಒಂದು ಕಡೆ ಒಂದು ಅನ್ಹ್ಯಾಪಿನೆಸ್ ಇರೋದು, ಒಂದು ಪೀಸ್ ಆಫ್ ಮೈಂಡ್ ಇರ್ತಾ ಇರಲಿಲ್ಲ. ಏನೋ ಒಂಥರ ದುಃಖ ಆಗೋದು. ಭಯ ಆಗ್ತಾರೆ. ಜರ್ನಿ ಉದ್ದಕ್ಕೂ ಭಯ ಆಯ್ತಾ? ಹೌದು. ಎಲ್ಲಿ ಲ್ಯಾಂಡ್ ಆಯ್ತು ಫ್ಲೈಟ್? ತುಂಬ ಭಯ ಆಗೋದು. ಸುಪ್ತ ಮನಸ್ಸಿನಲ್ಲಿ ಕಾರಣವೇ ಇಲ್ಲದ ನೋವೊಂದು ಹುದುಗಿತ್ತು. ಅದು ಆಗಾಗ ಕಾಡುತ್ತಲೇ ಇತ್ತು. ಆ ನೋವು ಬಂದು ಕುಳಿತಿದ್ದು ತಾಯಿಯ ಹೊಟ್ಟೆಯಲ್ಲಿದ್ದಾಗ. ಅಮ್ಮನ ಯಾವುದೋ ಒಂದು ಸಂಕಟ ಈ ಪ್ರಮೋದಿನಿಯ ಮನಸ್ಸಿನಲ್ಲಿ ಗಾಢವಾಗಿ ನಾಟಿತ್ತು. ಗುರುಜಿಯವರು ನನಗೆ 5 ವರ್ಷದ ಹಿಂದೆ ಹೋಗು ಅಂತದ್ದಾಗ್ಲೂ ಆ ಸ್ಟೇಜ್ನ ನಾನು ಎಂಜಾಯ್ ಮಾಡ್ಕೊಂಡೇ ಬಂದೆ. ನನ್ನ ಚೈಲ್ಡ್ಹುಡ್ನೆಲ್ಲ ಯಾವುದರಲ್ಲೂ ನನಗೆ ಎಲ್ಲೂ ದುಃಖ ಅಂತ ನನಗೆಲ್ಲೂ ಅನಿಸ್ಲೇ ಇಲ್ಲ. ಅದನ್ನೆಲ್ಲ ನಾನು ಎಂಜಾಯ್ ಮಾಡ್ಕೊಂಡೇ ಬರ್ತಾ ಇದ್ದೆ. ಅವ್ರು ಯಾವಾಗ ಗರ್ಭದಲ್ಲಿದ್ದಾಗ ಹೇಗೆ ಅನಿಸ್ತಿದೆ ಅಂದಾಗ ನನಗೆ ಕ್ಲೀನಾಗಿ 2 ಮಕ್ಕಳು ಆ ಪಿಕ್ಚರ್ ಎಷ್ಟು ಚೆನ್ನಾಗಿ ನನ್ನ ಕಣ್ಮುಂದೆ ಬಂತು ಅಂದರೆ ಅದು ಈಗಲೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಒಂದು ಮಗು ಮೇಲೆ, ಒಂದು ಮಗು ಕೆಳಗಡೆ. ಸೊ ಆ ಮೇಲಿರೋ ಮಗುನೇ ನಾನು ಅನಿಸ್ತಿತ್ತು. ಬಟ್ ಅವರ ಒಂದು ಕ್ವೆಶ್ಚನ್ ಕೇಳಿದ್ರಾಗ, ಈಗ ನೀವಿಬ್ಬರು ಏನು ಮಾತಾಡ್ಕೊತಿದ್ದೀರಾ, ನಿಮ್ಮ ಮನಸ್ಥಿತಿ ಹೇಗಿದೆ ಆಗ ಅಂತ ಕೇಳಿದಾಗ ಅದು ಎಲ್ಲಿತ್ತೋ ದುಃಖ ನನ್ನ ಕೈಯಲ್ಲಿ ನನಗೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಅದು ಎಲ್ಲಿ ಅಡಗಿತ್ತೋ ಅಷ್ಟು ದೊಡ್ಡ ದುಃಖ ನನಗೆ ಹಂಗೆ ಹೇಗದು ಹೊರಗೆ ಬಂತು ಅಂದರೆ ಹೇಳ್ತಾರಲ್ಲ, ಆ ದುಃಖ ಅನ್ನೋದು ಯಾವಾಗಲೂ ಒಳಗಿನಿಂದ ಬರುತ್ತೆ, ಇಲ್ಲಿಂದ ಬರೋದಲ್ಲ, ಗಂಟ್ಲಿಂದ ಬರೋದಲ್ಲ, ಅದು ಹೊಟ್ಟೆ ಒಳಗಿಂದ ಬರುತ್ತೆ ಆ ದುಃಖ ಅನ್ನೋದು. ಆ ಥರ ಆ ದುಃಖ ನನಗೆ ಹೊರಗೆ ಬಂತು. ಒಂದು ಎಕ್ಸ್ಪೀರಿಯನ್ಸ್ ಒಂಥರ ತುಂಬ ಚೆನ್ನಾಗಿತ್ತು. ಆವಾಗಿಂದ ನನ್ನ ಮನಸ್ಸೇನೋ ಹಗುರ ಆಗ್ಬಿಟ್ಟಿದೆ, ದುಃಖ ಎಲ್ಲ ಆಚೆ ಬಂದ್ಬಿಟ್ಟಿದೆಯಲ್ಲ ಅನ್ಸ್ಬಿಡ್ತು. ಒಳಗೊಳಗೆ ಕಾಡುತ್ತಿದ್ದ ನೋವನ್ನು ಹೊರಗೆ ಹಾಕಿದ ನಂತರ ಪ್ರಮೋದಿನಿಯ ಮನಸ್ಸಿನ ಭಾರ ಕಡಿಮೆ ಆಗಿತ್ತು. ಗುರೂಜಿಯವರು ಮುಂದೆ ಇವರಲ್ಲಿರುವ ಎತ್ತರದ ಭಯವನ್ನು ತೆಗೆಯುವ ವಿಶೇಷವಾದ ಪ್ರಯೋಗ ಮಾಡುತ್ತಾರೆ. ಭಯ ಆಗುತ್ತೆ. ಎತ್ತರ ಬಿಲ್ಡಿಂಗ್ ನೋಡಿದ್ರೆ ಭಯ ಆಗುತ್ತೆ. ಎತ್ತರ ಮೇಲೆ ಬಿಲ್ಡಿಂಗ್ ನೋಡಿದ್ರೆ ಭಯ ಆಗುತ್ತೆ. ಈ ಫ್ಲೈಟ್ ಏರೋಫೋಬಿಯಾ, ಫಿಯರ್ ಆಫ್ ಹೈಟ್ಸ್, ಇದು ಹುಟ್ಟಿದ ನಿನ್ನ ಮನಸ್ಸು ಪ್ರವೇಶ ಆದಂಥ ವಯಸ್ಸು, ಅದನ್ನು ಹೇಳು. ಯಾವ ವಯಸ್ಸಲ್ಲಿ ಫಸ್ಟ್ ಟೈಮ್ ನೀನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಫಿಯರ್ ಆಫ್ ಹೈಟ್ಸ್? 24. ಆ ದಿನದಲ್ಲಿ ಎಲ್ಲಿದೆಯಾ ನೋಡು? ಹಳೆ ಮನೆ 4th ಫ್ಲೋರ್ ಅಲ್ಲಿ. ಹಳೆ ಮನೆ 4th ಫ್ಲೋರ್ ಅಲ್ಲಿ ಇದೆಯಲ್ಲ? ವಾಟ್ ಈಸ್ ಹ್ಯಾಪನಿಂಗ್ ದೇರ್? ಕೆಳಗೆ ನೋಡ್ತಾ ಇದ್ದೀನಿ. ಯಾಕೆ ನೋಡೋ ಪ್ರಯತ್ನ ಮಾಡಿದೆ? ಭಯ ಆಗ್ತಾ ಇತ್ತು. ಏನು ಭಯ ಆಗ್ತಾ ಇತ್ತು ಮನಸ್ಸಲ್ಲಿ?
ಅಲ್ಲಿಂದ ಬಿದ್ದರೆ ಸತ್ತು ಹೋಗ್ತಾರೆ. ಕಣ್ಮುಂದೆಯೇ ವ್ಯಕ್ತಿಯೊಬ್ಬರು ಎತ್ತರದಿಂದ ಬಿದ್ದು ಸತ್ತ ಘಟನೆ ಭಯವಾಗಿ ಮನಸ್ಸನ್ನು ಕಾಡೋದಕ್ಕೆ ಪ್ರಾರಂಭ ಮಾಡಿತ್ತು. ಮುಂದೆ ಆ ಭಯ ಹೆಚ್ಚಾಗುತ್ತಲೇ ಹೋಯಿತು. ಮದುವೆ ಆದಮೇಲೆ ಫಸ್ಟ್ ಫ್ಲೈಟಲ್ಲಿ ಹೋಗುವಾಗ ಭಯ ಆಗಿದೆ. ಫಸ್ಟ್ ಫ್ಲೈಟಲ್ಲಿ ಈ ಫ್ಲೈಟಲ್ಲಿ ಕೂತಿದ್ಯಾ? ಇನ್ನು ಟೇಕಪ್ ಆಗಿಲ್ಲ. ಏನು ವಾಟ್ ಇಸ್ ದ ಸ್ಟೇಟ್ ಆಫ್ ಮೈಂಡ್? ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ. ಅಯ್ಯೋ, ಇನ್ನು 18 ಅದು ಬರೀ ಸಮುದ್ರದ ಮೇಲೆ ಹೋಗುತ್ತೆ. ಕೆಳಗಡೆ ನೋಡಿದ್ರೆ ಬರೀ ಕಪ್ಪು ಸಮುದ್ರ ಕಾಣೋದು. ಏನು ಸಮುದ್ರ ಹಿಂಗಿದೆ, ಇಷ್ಟು ಭಯಂಕರವಾಗಿದೆ. ಎಲ್ಲೂ ಊರು ಕಾಣಲ್ಲ. ನಾನು ಅನ್ಕೊಳ್ಳೋದು ಅಟ್ಲೀಸ್ಟ್ ಊರ ಮೇಲಾದ್ರೂ ಹೋದ್ರೆ ಬಿದ್ದರೆ ಆದ್ರೂ ತಪ್ಪಿಸ್ಕೊಂಡ್ಬಿಡ್ಬೋದು, ಹೆಂಗಾದ್ರೂ ಪ್ಯಾರಾಶೂಟಲ್ಲಾದ್ರೂ ಬಿಡ್ಬೋದು. ಈಗ ಸಮುದ್ರದ ಮೇಲೆ ಹೋಗ್ತಿದ್ಯಲ್ಲ, ನಾನು ಹೆಂಗಿಳಿಲಿ ಸಮುದ್ರದಲ್ಲಿ? ಇಷ್ಟು ಕಪ್ಪು ಕಾಣುತ್ತೆ. ಇಲ್ಲಿಂದ ನೋಡಿದಾಗ ಏನು ಕಾಣಲ್ಲ, ಬರೀ ಕಪ್ಪು ಸಮುದ್ರ. ತುಂಬ ಭಯ ಆಗೋದು. ಜರ್ನಿ ಉದ್ದಕ್ಕೂ ಭಯ ಆಯ್ತಾ? ಹೌದು. ಎಲ್ಲಿ ಲ್ಯಾಂಡ್ ಆಯ್ತು ಫ್ಲೈಟ್? ಬಾಂಬೆ. ಬೆಂಗಳೂರಿನಿಂದ ಮುಂಬೈ, ಅಲ್ಲಿಂದ ದುಬೈ, ಆನಂತರ ಅಮೆರಿಕ, ಹೀಗೆ ವಿಮಾನದಲ್ಲೇ ಪ್ರಯಾಣ ಮಾಡಬೇಕಾಗಿ ಬಂದಾಗ ಪ್ರಮೋದಿನಿಯವರಿಗಾದ ಭಯ ಅಷ್ಟಿಷ್ಟಲ್ಲ. ಮತ್ತೆ ಕೆಳಗೆ ಬಂದೆ. ತಿರ್ಗಾ ಹತ್ಬೇಕಾ ಅಂತ ದುಃಖ ಆಗ್ತಾ ಇದೆ. ಇನ್ನು 18 ಅವರ್ ಜರ್ನಿ ಅಮೆರಿಕಾಗೆ. ಕೆಳಗಡೆ ಬರೀ ಸಮುದ್ರ. ಇಂಥ ಒಂದು ಭಯವನ್ನು ಗುರುಜಿಯವರು ತುಂಬಾ ಸೂಕ್ಷ್ಮವಾಗಿ ಅದ್ಭುತ ರೀತಿಯಲ್ಲಿ ತೆಗೆದು ಹಾಕ್ತಾರೆ. ಈಗ ಒಂದು ಕೆಲಸ ಮಾಡೋಣ. ಆ ಭಯ ಕಪ್ಪಗಿದೆಯಾ? ಯಾವ ಕಲರ್ ಇದೆ ಅದಕ್ಕೆ? ಕಪ್ಪಗಿದೆ. ಕಪ್ಪಗಿದೆಯಾ? ನಿಂಗೆ ತುಂಬಾ ಇಷ್ಟವಾದ ಕಲರ್ ಯಾವುದು? ನೀಲಿ, ಬ್ಲೂ. ಬ್ಲೂನಾ? ಹಾಂ, ಅದನ್ನು ಒಂದು ಬಾಲ್ ಶೇಪಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ಯಾವ ಸೈಜ್ ಬರುತ್ತೆ? ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್ ಬಾಲ್, ಟೆನ್ನಿಸ್ ಬಾಲ್, ಯಾವ ಶೇಪಲ್ಲಿ ಬರುತ್ತೆ ಭಯ? ಎಷ್ಟು ದೊಡ್ಡದಿದೆ ಈ ಕಪ್ಪು ಭಯ? ವಾಟ್ ಶೇಪ್ ಯು ಕ್ಯಾನ್ ಸಿ? ಮೀಡಿಯಂ ಸೈಜ್ ಇದೆ. ಫುಟ್ಬಾಲ್. ಓಕೆ, ಈಗ ಫುಟ್ಬಾಲು ಬ್ಲಾಕ್ ಇದೆ, ನಿನ್ನ ಭಯದ ಬಾಲ್, ರೈಟ್? ಬಟ್ ಯು ಲೈಕ್ ಬ್ಲೂ ವೆರಿ ಮಚ್. ಆರ್ ಯು ಕಂಫರ್ಟಬಲ್ ವಿತ್ ಬ್ಲೂ ಕಲರ್? ಶೋರ್? ಓಕೆ. ಈಗ ಆ ಬಾಲ್ಗೆ ಒಂದು ನಿನ್ನ ಮೆಂಟಲಿ ಪೇಂಟ್ ಇಟ್. ಆ ಕಪ್ಪು ಬಾಲ್ಗೆ ಕಂಪ್ಲೀಟ್ ಪೇಂಟ್ ಮಾಡ್ತಾ ಹೋಗು ಮೆಂಟಲಿ. ಒಂದು ಬ್ರಷ್ ತಗೋ, ಕಲರ್ ನಿನ್ನ ಪಕ್ಕದಲ್ಲಿದೆ. ಆ ಬಾಲ್, ದ ಬಾಲ್ ಆಫ್ ಫಿಯರ್, ಅದಕ್ಕೆ ಪೇಂಟ್ ಮಾಡ್ತಾ ಹೋಗು. ಸ್ಟಾರ್ಟ್ ಮಾಡು. ಕಂಪ್ಲೀಟ್ ಪೇಂಟ್ ಮಾಡು. ಮಾಡಿದ್ಯಾ? ಈಗ ಹೇಗೆ ಕಾಣ್ತಾ ಇದೆಯಾ ಬಾಲು? ರೌಂಡ್ ಆಗಿದೆ, ಒಂದು ಚೂರು ಚೂರು ಕಪ್ಪು ಕಾಣಿಸ್ತಾ ಇದೆ. ಎಲ್ಲ ಏನು ಕಪ್ಪು ಕಾಣ್ದಂಗೆ ಪೇಂಟ್ ಮಾಡು. ಮಾಡಿದ್ಯಾ? ಹೇಗೆ ಕಾಣುತ್ತೆ ಬಾಲು? ಬ್ಲೂ ಕಲರ್. ಬ್ಲೂ ಕಲರ್ ಇದೆಯಾ? ಈಗ ನೋಡಿ. ಮನಸ್ಸಿನ ಭಯಕ್ಕೊಂದು ಕಾಲ್ಪನಿಕ ರೂಪ ಕೊಟ್ಟು ಅದಕ್ಕೊಂದು ಬಣ್ಣ ಹಚ್ಚಿ ಅದನ್ನು ಮನಸ್ಸಿಂದ ತೆಗೆದುಹಾಕುವ ಒಂದು ವಿಶೇಷ ಪ್ರಯೋಗ ಇದು. ಏನೇನು ಅಸ್ತಿತ್ವ ಹೊತ್ಕೊಂಡೋಯ್ತದು ನಿನ್ನ ಮನಸ್ಸಿಂದ? ಭಯ. ಭಯ ಯಾವ್ದ್ರ ಜೊತೆ ಹೋಯ್ತು? ಬ್ಲೂ ಬಲೂನ್. ಬ್ಲೂ ಬಲೂನ್, ರೈಟ್? ಅದು ನಿನ್ನ ಬಲೂನ್ ಈಗ ಇದೆಯಲ್ಲ, ನೀನು ಮಾಡಿರೋದು, ಪೇಂಟ್ ಮಾಡಿರೋದು, ಅದರ ಪಕ್ಕದಲ್ಲೇ ಬಲೂನ್ ಇಳಿತಾ ಇದೆ. ಅದು ಪ್ಯಾರಾಚೂಟ್. ಇಳಿಸು. ಲ್ಯಾಂಡ್ ಆಯ್ತಾ? ನಿನ್ನ ಬಾಲ್ ಪೇಂಟ್ ಮಾಡಿದ್ಯಲ್ಲ, ಸೊ ಯು ಕನ್ವರ್ಟೆಡ್ ದಟ್ ಫಿಯರ್ ಬಾಲ್ ಇಂಟು ಪ್ಲೆಸೆಂಟ್ ಬಾಲ್, ರೈಟ್? ನೋ? ನಿನ್ನ ಕೈಯಿಂದನೇ ಎತ್ತಿ ಆ ಬುಟ್ಟಿಗೆ ಹಾಕಿ. ಕೈಯಿಂದನೇ ಎತ್ತಿ ಹಾಕ್ಬೇಕು ಬುಟ್ಟಿಗೆ, ಆಕಾಶ ಬುಟ್ಟಿಗೆ. ಕೈಯಿಂದ ಎತ್ತಿ ಹಾಕು. ಹಾಕಿದ್ಯಾ? ಈಗ ಅದು ಆ ಬರ್ನ್ ಮಾಡುತ್ತಲ್ಲ, ಫ್ಯೂಲ್ ಹೋಗುತ್ತಲ್ಲ ಮೇಲಕ್ಕೆ ತೊಗೊಂಡೋಗಕ್ಕೆ, ಅದನ್ನ ಆನ್ ಮಾಡಿ ಅದು ಮೇಲಕ್ಕೆ ಹೋಗ್ತಾ ಇದೆ. ವಿಜುವಲೈಸ್ ಮಾಡ. ಆಕಾಶ ಬುಟ್ಟಿ, ಬ್ಲೂ ಬಲೂನ್ ಇರೋ ದೊಡ್ಡ ಬುಟ್ಟಿ
ಅದು ನಿನ್ನ ಕಣ್ಣು ಕಾಣಿಸಿದಷ್ಟು ಮೇಲೆ ಸ್ಕೈಯಲ್ಲಿ ಹೋಗಿ ಡಿಸಪಿಯರ್ ಆಯ್ತು. ಏನೇನು ಅಸ್ತಿತ್ವ ಹೊತ್ಕೊಂಡು ಹೋಯ್ತದು ನಿನ್ನ ಮನಸ್ಸಿಂದ? ಭಯ ಯಾವ್ದ್ರ ಜೊತೆ ಹೋಯ್ತು? ಅದು ಮತ್ತೆ ಬರೋದಿಲ್ಲ. ಆಕಾಶಕ್ಕೆ ಹೋಗಿದ್ದು ಮತ್ತೆ ಬರೋದಿಲ್ಲ. ಅದು ಸ್ಯಾಟಿಲೈಟ್ ತರ ಮೇಲೆ ಸುತ್ತಾ ಇದೆ. ಇಟ್ ಕೆನಾಟ್ ಕಮ್ ಬ್ಯಾಕ್. ಓಕೆ, ಆರ್ ಯು ಶೋರ್? ಕನ್ಫರ್ಮ್ ಮಾಡಿದ್ಯಾ? ಮನಸ್ಸಿನಲ್ಲಿ ಬಲವಾಗಿ ಕುಳಿತಿದ್ದ ಭಯದ ಮೂಲವನ್ನು ಕಿತ್ತು ಅದನ್ನು ಹೊರಗೆ ಹಾಕಿದ ನಂತರ ಪ್ರಮೋದಿನಿಯವರ ಅನುಭವ ಬೇರೆಯೇ ಆಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್, ನಿಜವಾಗ್ಲೂ ಈ ತರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತೂ ಲೈಫಲ್ಲಿ ಆಗಿರಲಿಲ್ಲ. ಆದ್ರೆ ಇವತ್ತಂತೂ ನಾನು ಹಳೆ ಪ್ರಮೋದಿನಿ ಅಲ್ಲ, ಇದು ಹೊಸ ಪ್ರಮೋದಿನಿ. ಇವತ್ತಿಂದ ಹೊಸ ಪ್ರಮೋದಿನಿ ಹುಟ್ಬಿಟ್ಟಿದ್ದೀನೇನೋ ಅನ್ನೋ ತರ ಅನ್ಸ್ಬಿಡ್ತು ನನಗೆ. ಈಗ ಫ್ಲೈಟ್ ಏನು ಯಾವ್ದ್ರಲ್ಲಿ ಬೇಕಾದ್ರೆ ಹಂಗೆ ಹಾರ್ಕೊಂಡು ಹೋಗ್ಬೋದು ಏನೋ ಒಂಥರ ಮನಸ್ಸಲ್ಲಿ ಒಂದು ಧೈರ್ಯ ಮತ್ತೆ ಏನೋ ಒಂದು ಕಾನ್ಫಿಡೆನ್ಸ್. ಈ ಹಂತದಲ್ಲಿ ಗುರೂಜಿಯವರು ವಿಮಾನ ಹತ್ತಿದ ಅನುಭವವನ್ನು ಪ್ರಮೋದಿನಿಯವರ ಮನಸ್ಸಿಗೆ ತಂದು ಭಯ ಹೊರಟು ಹೋದ ಪರೀಕ್ಷೆಯನ್ನೂ ಮಾಡ್ತಾರೆ. 1 ಮಿನಿಟ್ ಬಾಕಿ ಇದೆ, 60 ಸೆಕೆಂಡ್ಸ್. ಫ್ಲೈಟ್ ಟೇಕಪ್ ಆಗ್ತಾ ಇದೆ. ಯು ಆರ್ ವೆರಿ ಹ್ಯಾಪಿ, ವೆರಿ ಕಂಫರ್ಟಬಲ್, ವೆರಿ ಚೇರ್ಫುಲ್. ಯು ಆರ್ ಎಂಜಾಯಿಂಗ್. ಎಸ್. ಹೀಗೆ ಮನಸ್ಸಿನಲ್ಲಿದ್ದ ಭಯವೊಂದು ಸಂಪೂರ್ಣವಾಗಿ ಮಾಯವಾದ ನಂತರ ಗುರೂಜಿಯವರು ಪ್ರಮೋದಿನಿಯವರನ್ನು ಯೋಗ ನಿದ್ರೆಯಿಂದ ಹೊರಗೆ ಕರೆದುಕೊಂಡು ಬರುತ್ತಾರೆ. ನಿಧಾನವಾಗಿ ನೀವು ಎಚ್ಚರದ ಮನಸ್ಸಿಗೆ ಜಾರ್ತಾ ಇದ್ರಿ. ಪ್ರಮೋದಿನಿಗೆ ಎಚ್ಚರ ಆದಾಗ ದಿಸ್ ಇಸ್ ಎ ಡಿಫರೆಂಟ್ ಪ್ರಮೋದಿನಿ. How are you feeling? That was just fantastic. ನಿಜವಾಗ್ಲೂ ಹೆಂಗಿತ್ತು ಅಂತ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು. ಈಗ ಹೇಗೆ ಅನಿಸ್ತಿದೆ ಅಂದರೆ ಇಲ್ಲಿ ಬಂದಿದ್ದು ನಾನೇನ ಅನಿಸ್ತಿದೆ. ಒಂಥರ ಭಯವಾಗಿದೆ. ಇವಾಗೇನೋ ಫುಲ್ ಕಾನ್ಫಿಡೆನ್ಸ್ ಆಗಿ. ಇದೆಲ್ಲಕ್ಕಿಂತ ವಿಚಿತ್ರ ಅಂದ್ರೆ ತುಂಬಾ ದಿನಗಳಿಂದ ಪ್ರಮೋದಿನಿಯವರನ್ನು ಕಾಡುತ್ತಿದ್ದ ದೇಹದ ನೋವು ಈ ಮನೋಯಾನ ಮುಗಿಸುವಷ್ಟರಲ್ಲಿ ಮಾಯವಾಗಿತ್ತು. ಜನ್ಮಾಂತರಕ್ಕೆ ಬರೋದಕ್ಕೆ ಒಂದು 25-30 ಡೇಸ್ ಬ್ಯಾಕ್ ನನಗೆ ಸಡನ್ ಆಗಿ ಬಲಗೈ ನೋವು ಬಂದಿತ್ತು. ಈ ಕೈ ಮೇಲೆತ್ತಕ್ಕಾಗ್ತಾ ಇರಲಿಲ್ಲ, ಫುಲ್ ಕೈ ಜೋಮ್ ಹಿಡಿಯೋದು, ಯಾವುದನ್ನು ಪ್ರೆಷರ್ ಹಾಕೋಕ್ಕಾಗ್ತಾ ಇರಲಿಲ್ಲ, ಬಲಗಡೆ ಈ ಥರ ಕೈ ಇಟ್ಟು ಮಲಗಕ್ಕಾಗ್ತಾ ಇರಲಿಲ್ಲ. ತುಂಬ ನೋವು ದಿನೇ ದಿನೇ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಯಾಕೆ ಹೀಗೆ ಆಗ್ತಿದೆ ಅಂತ ಡಾಕ್ಟ್ರ್ ಹತ್ರ ಹೋಗಿ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡಾಗ ಗೊತ್ತಾಯ್ತು. ಡಾಕ್ಟ್ರು ಏನಿಲ್ಲಮ್ಮ, ಜಸ್ಟ್ ಮೈಲ್ಡ್ ಆಗಿದೆ, ಸೀರಿಯಸ್ ಆಗೋವಂಥದ್ದು ಏನಿಲ್ಲ, ಲೈಟಾಗಿ ಎಕ್ಸಸೈಸ್ ಹೇಳ್ಕೊಡ್ತೀನಿ ಅಂತಾರೆ ಹೇಳ್ಕೊಟ್ರು. ಬಟ್ ಆದರೂ ನನಗೆ ಯಾಕೋ ಅನ್ಈಸಿಯಾಗಿತ್ತು, ತುಂಬ ಕಷ್ಟವಾಗಿತ್ತು. ಜನ್ಮಾಂತರಕ್ಕೆ ಬಂದು ಆ ಕ್ಷಣ ಗುರೂಜಿ ಹೇಗಮ್ಮ ಅನಿಸ್ತಿದೆ ಅಂದ ಕ್ಷಣನೇ ಅದು ಏನು ತುಂಬ ಒಂದು 4-5 hours ಇಲ್ಲ, ಜಸ್ಟ್ ಆ ಮಿನಿಟಲ್ಲೇ ನನಗೆ ಫುಲ್ ಮಾಯ ಆಗ್ಬಿಟ್ಟಿದೆ ಕೈ ನೋವು. I see lot of improvement. In the last 3 days, I just cannot believe that this is something happening to us. I mean, it's kind of a wait and watch situation for us. If something happened, something miracle in our body, or I don't know what changes that brought in to our body, but this is really amazing. Full flexible ಆಗಿ ಹಿಂಗಿದೆ, ನನಗೆ ಮೈಯೆಲ್ಲ ಫ್ಲೆಕ್ಸಿಬಲ್ ಆಗ್ಬಿಟ್ಟಿದೆ, ಎಲ್ಲೂ ನೋವು ಅನ್ನೋದೇ ಕಾಣಿಸ್ಕೋತಾ ಇಲ್ಲ. ಹೀಗೆ ಪ್ರಮೋದಿನಿಯವರ ನೋವು, ಭಯ, ದುಃಖ ಎಲ್ಲ ಶಮನ ಆಗಿತ್ತು. ಜನ್ಮಾಂತರದ ಚಿತ್ರೀಕರಣ ಮುಗಿಸಿ ಹೋಗುವಷ್ಟರಲ್ಲಿ ಪ್ರಮೋದಿನಿಯವರು ಹೊಸದೊಂದು ಬದಲಾವಣೆ ಕಂಡಿದ್ದರು. ಮಿರಾಕಲ್ಲೋ ಏನೋ ನನಗಂತೂ ಗೊತ್ತಿಲ್ಲ. ನನಗಾಗಿರೋ ಎಕ್ಸ್ಪೀರಿಯನ್ಸ್, ನನಗೆ ಮೈಯಲ್ಲಿ ಈಗ ಬಲಗೈ ನೋವು ಒಂಚೂರು ಇಲ್ಲ. ತುಂಬ ಸಂತೋಷವಾಗಿದೆ. ಇದೇ ಥರನೇ ನಾನು ಹೇಳೋದೇನೆಂದರೆ, ಈ ಥರ ನೋವಿಟ್ಕೊಂಡಿರೋರಿಗೆ, ಈ ಥರ ಎಲ್ಲ ಇರೋರಿಗೆ ಈ ಥರದಲ್ಲಿ ಅಂದರೆ ನಂಬಲ್ಲ ಅಲ್ವಾ, ಎಷ್ಟೋ ಜನ ನಂಬಲ್ಲ. ಬಟ್ ನಿಜವಾಗ್ಲೂ ಇದೊಂದು ನಂಬಬೇಕು ಅನ್ನೋದು ನಾನು ಹೇಳ್ತೀನಿ. ನಿಜವಾಗ್ಲೂ ನನ್ನಲ್ಲಿ ತುಂಬಾ ನಂಬಿಕೆ ಬಂದ್ಬಿಟ್ಟಿದೆ ಈಗ. ಸೊ ಈಗ ಹ್ಯಾಪಿ. ಭಯ, ಆತಂಕ, ಗಾಬರಿ, ನೋವು, ಖುಷಿ, ಈ ಎಲ್ಲ ಭಾವನೆಗಳು ಮನಸ್ಸಿನಲ್ಲೇ ಹುಟ್ಟುವಂಥದ್ದು. ಬೇಕಾದ್ದನ್ನ ಇಟ್ಟುಕೊಂಡು ಬೇಡವಾದ್ದನ್ನ ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಸಾಧ್ಯವೂ ಇದೆ. ಅಂಥ ಒಂದು ಸಾಧ್ಯತೆಯೇ
ಕಲಾವಿದೆ ಪ್ರಮೋದಿನಿ ಅವರ ಈ ಸಂಚಿಕೆ. ಮನಸ್ಸನ್ನು ಸಂಮೋಹನ ಸ್ಥಿತಿಗೆ ಒಳಪಡಿಸಿ ಸಾಕಷ್ಟು ಕಾಯಿಲೆಗಳನ್ನು ವಾಸಿ ಮಾಡಬಹುದೆಂದು ಮನೋವೈದ್ಯರೇ ಹೇಳುತ್ತಾರೆ. ಹಾಗೆಯೇ ಪೂರ್ವಜನ್ಮ ಪ್ರಯಾಣ ಪ್ರಯೋಗವು ಕೆಲವರಿಗೆ ಚಿಕಿತ್ಸೆ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ಜನ್ಮಾಂತರದಲ್ಲಿ ಕಾಣಿಸಿಕೊಳ್ಳಲಿದೆ ಮತ್ತೊಂದು ವಿಭಿನ್ನ ಪ್ರಯೋಗಾತ್ಮಕ ಸಂಚಿಕೆ. ತಾಯಾದವರು ಬೇರೆ ಏನ್ ಇಷ್ಟಪಡ್ತಾರೆ ಮಕ್ಕಳ ಹತ್ರ? ಇದು ಹೆತ್ತ ತಾಯಿಯನ್ನೇ ದ್ವೇಷಿಸುವ ಬಾಲಕನ ವಿಚಿತ್ರ ಜನ್ಮ. ಆದ್ರೂ ನನಗೆ ಅವ್ರು ಕಂಡ್ರೆ ಇಷ್ಟ ಆಗಲ್ಲ. ತಾಯಿ ಅನ್ನೋದು ಒಂದು ಪ್ರೀತಿ ಇಲ್ಲ, ಒಂದು ಮರ್ಯಾದೆ ಇರಲ್ಲ, ಮೋಸ ಮಾಡ್ತಾರೆ. ಯಾವುದೋ ಜನ್ಮದ್ದು ಪಾಪ. ಇಂಥ ಮಗನಲ್ಲಿ ಬಂತು ಅಪರೂಪದ ಪರಿವರ್ತನೆ. ಅಮ್ಮನ ನಾನು ಬೇಸಿಸ್ತಿಲ್ಲ, ಕರೆಕ್ಟಾಗಿ ಅಮ್ಮನ ಜೊತೆ ನೀಟಾಗಿದ್ದೀನಿ. ಈ ಆಶ್ಚರ್ಯಕರ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ. ನಮಸ್ಕಾರ.